ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಒಂದು ಮಿನಿಮಲ್ ಪ್ರಾಡಕ್ಟ್ಸಿಂದ ಅಂದರೆ ಅಫೋರ್ಡಬಲ್ ಪ್ರಾಡಕ್ಟ್ಸಿಂದ ಹೇಗೆ ನಾವು ಆಫೀಸ್ ಗೋಯಿಂಗ್ ಮೇಕಪ್ ಮಾಡ್ಕೋಬೋದು ಸಿಂಪಲಾಗಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಯಾಕೆ ವಿಡಿಯೋನ ಲೇಟ್ ಮಾಡೋದು, ಸ್ಟಾರ್ಟ್ ಮಾಡೋಣ. ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಡೈಲಿ ಯೂಸ್ ಮೇಕಪ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇದೆಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬನ್ನಿ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂದು ನಾರ್ಮಲ್ ಸ್ಕಿನ್ ಟೈಪ್ ಇದೆ, ಜೊತೆಗೆ ಮೀಡಿಯಮ್ ಕಾಂಪ್ಲೆಕ್ಷನ್ನು. ನಾನು ಫೇಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಟೋನರ್ನ ಯೂಸ್ ಮಾಡ್ತಿದ್ದೀನಿ. ಲವ್ ಅರ್ತ್ ಅನ್ನೋ ಟೋನರ್ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ರೋಸ್ ವಾಟರ್ನೂ ಯೂಸ್ ಮಾಡ್ಬೋದು. ಇದಾದಮೇಲೆ ನಾನು ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಿದ್ದೀನಿ. ಇದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಆಗಿದೆ. ಸ್ಕಿನ್ ಒಳಗಡೆ ಎಲ್ಲ ನೀಟಾಗಿ ಅಬ್ಸರ್ವ್ ಆಗೋ ಥರ ನಾವು ಅಪ್ಲೈ ಮಾಡಿಕೊಂಡು ಲೈಟಾಗಿ ಒಂದು ಮಸಾಜ್ ಕೊಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನಾನು ಹೇಗೆ ತೋರಿಸಿದ್ದೀನಿ ಅದನ್ನೇ ಹಾಗೆ ಫಾಲೋ ಮಾಡಿ ನೀವು. ನೋಡಿ, ಇಲ್ಲಿ ನಾನು ಮಸಾಜ್ ಮಾಡ್ತಾ ಇದ್ದೀನಲ್ವ, ಆ ಥರ ನಿಧಾನಕ್ಕೆ ನಮ್ಮ ಕೈಯಲ್ಲೇ ಒಂದು ವಾಮ್ ಇರುತ್ತೆ, ಅದರಿಂದನೇ ಅದು ನೀಟಾಗಿ ಮೆಲ್ಟ್ ಆಗುತ್ತೆ. ಅದು ಸ್ಕಿನ್ ಒಳಗಡೆ ಎಲ್ಲ ಅಬ್ಸರ್ವ್ ಆಗಬೇಕು. ಆ ರೀತಿ ನಾವು ಮಸಾಜ್ನ ಕೊಡಬೇಕಾಗತ್ತೆ. ಇಲ್ಲಿ ಯಾವ ಥರ ಮಾಡ್ತಿದ್ದೀನಿ ಅದೇ ಥರನೇ ನೀವು ಫಾಲೋ ಮಾಡ್ಕೊಬೋದು. ಯಾವುದೇ ಪ್ರಾಡಕ್ಟ್ ಆಗಲಿ ನಾವು ಮೇಲಿಂದ ಮೇಲೆ ಹಾಕೋಕ್ಕೆ ಹೋಗಬಾರ್ದು. 1 ಮಿನಿಟ್ ಬಿಟ್ಟು ನಾವು ಇನ್ನೊಂದು ಪ್ರಾಡಕ್ಟ್ನ ಅಪ್ಲೈ ಮಾಡೋದ್ರಿಂದ ಕೇಕಿ ಮೇಕಪ್ ಅನ್ನೋದು ಆಗಲ್ಲ, ಯಾಕಂದರೆ ಸ್ಕಿನ್ ಅಬ್ಸರ್ವ್ ಮಾಡಿಬಿಟ್ಟಿರುತ್ತೆ ಆಲ್ರೆಡಿ. ಸೊ ಇದೇ ಥರನೇ ನಾವು ಫಾಲೋ ಮಾಡಿಕೊಂಡು ಮೇಕಪ್ನ ಮಾಡ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ನೆಕ್ಗೂ ಸಹ ನಾನು ಅಪ್ಲೈ ಮಾಡಿ ಅಲ್ಲಿ ಸಹ ನಾನು ಮಸಾಜ್ ಮಾಡ್ತಾ ಇದ್ದೀನಿ, ಯಾಕಂದರೆ ಫೌಂಡೇಶನ್ ಸಹ ನಾವು ಅಲ್ಲಿ ಹಾಕ್ತೀವಿ, ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನಾನು ಇನ್ಸೈಟ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಫೋರ್ಡಬಲ್ ಆಗಿದೆ, ಜೊತೆಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಯೂಸ್ ಮಾಡಿ ಕಾಲಿನೇ ಆಗಿಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ ಪ್ರೈಮರ್ ಇದು. ಇದು ಎಲ್ಲ ಸ್ಕಿನ್ ಟೈಪ್ಗೂ ಆಗುತ್ತೆ ಈ ಪ್ರೈಮರು. ನೋಡಿ, ಇದು ಸಿಲಿಕಾನ್ ಬೇಸ್ ಪ್ರೈಮರ್ ಆಗಿದೆ ಇನ್ಸೈಟ್ ಅವ್ರದ್ದು. ಇದಾದಮೇಲೆ ನಾನು ಅಪ್ಲೈ ಮಾಡ್ತಿದ್ದೀನಿ. ನನಗೆ ಪೋರ್ಸ್ ಇಲ್ಲ, ಆದ್ರೂ ಸಹ ನಾನು ತೋರಿಸೋದಕ್ಕೋಸ್ಕರ ಒಂದು ಫ್ಲಾಲೆಸ್ ಫಿನಿಶ್ ಅಚೀವ್ ಮಾಡೋಕ್ಕೋಸ್ಕರ ಅಪ್ಲೈ ಮಾಡ್ತಾ ಇರೋವಂಥದ್ದು. ಇಲ್ಲಿ ನೋಡಿ, ಇದನ್ನು ಸಹ ನಾನು ಲೈಟಾಗಿ ಒಂದು ಮಸಾಜ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ, ಸ್ವಿಸ್ ಬ್ಯೂಟಿ ಅವ್ರದ್ದು. ಇದೆಲ್ಲ ಅಫೋರ್ಡಬಲ್ಲೇ, ನಿಮಗೆ ತುಂಬ ಏನಿರಲ್ಲ, 150 ರುಪೀಸ್ ಇದೆ. ಆದರೆ ಕ್ವಾಲಿಟಿ ಕ್ವಾಂಟಿಟಿ ತುಂಬ ಚೆನ್ನಾಗಿರುತ್ತೆ. ಡೈಲಿ ಯೂಸ್ ಮೇಕಪ್ಗೆ ಇದೇ ಸಾಕಾಗುತ್ತೆ ನಮಗೆ. ನನ್ನ ಸ್ಕಿನ್ ಟೋನ್ಗಿಂತ 1 ಶೇಡ್ ಡಾರ್ಕರ್ ತೊಗೊಂಡು ನಾನಿಲ್ಲಿ ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟೇಷನ್ ಎಲ್ಲ ನಾನು ಕವರ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಮೌತ್ ಸರೌಂಡಿಂಗ್ ಎಲ್ಲ ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ, ಅದನ್ನೆಲ್ಲ ಕವರ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಿದ್ದೀನಿ. ನಾನು ಯಾವುದೇ ರೀತಿ ಬ್ಲೆಂಡರು ಅಥವಾ ಬ್ರಷ್ನ ಇವತ್ತು ನಾನು ಯೂಸ್ ಮಾಡ್ತಿಲ್ಲ. ಎಲ್ಲ ಪ್ರಾಡಕ್ಟ್ಸ್ನು ನಾನು ಫಿಂಗರಿಂದನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಟ್ಯಾನಿಂಗ್ ಎಲ್ಲೆಲ್ಲಾಗಿದೆ ಅಲ್ಲೂ ಸಹ ನಾನು ಹಾಕ್ಕೊಂಡೆ. ಇದಾದಮೇಲೆ ನಾನು ಫಿಂಗರ್ ಯೂಸ್ ಮಾಡಿಕೊಂಡೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಇವತ್ತು ನೀವು ತುಂಬ ಅಫೋರ್ಡಬಲ್ ಪ್ರಾಡಕ್ಟ್ಸು ಅಥವಾ ನಮ್ಮ ಕೈಗೆ ಇಟ್ಕೋವಂಥ ಪ್ರಾಡಕ್ಟ್ಸ್ನ ನಾನಿವತ್ತು ಯೂಸ್ ಮಾಡಿಕೊಂಡು ಮೇಕಪ್ನ ಮಾಡ್ತಾ ಇರೋವಂಥದ್ದು. ಇದು ಕಾಲೇಜ್ಗೆ ಹೋಗೋರಿಗೆ ಅಥವಾ ಆಫೀಸ್ಗೆ ಹೋಗೋರಿಗೆ ಡೈಲಿ ಮೇಕಪ್ ಹಾಕೋತೀವಿ, ಆದರೆ ಅಷ್ಟು ಅಮೌಂಟ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅನ್ನೋರು ಸಹ ಈ ಥರ ಪ್ರಾಡಕ್ಟ್ಸಿಂದ ಫ್ಲಾಲೆಸ್ ಮೇಕಪ್ನ ಮಾಡಿಕೊಂಡು ಕಾಲೇಜ್ಗೆ ಅಥವಾ ಆಫೀಸ್ಗೆ ಹೋಗ್ಬೋದು. ಅಂಥ ಒಂದು ಪ್ರಾಡಕ್ಟ್ಸ್ನೇ ನಾನಿವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಇದರಿಂದ ಎಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ. ನಿಮ್ಗೆ ಆವಾಗಲೇ ಕಂಪ್ಲೀಟಾಗಿ ಮೇಕಪ್ದು ಗೊತ್ತಾಗುತ್ತೆ, ಏನು ಹೇಗೆ ಮಾಡ್ಕೋಬೋದು ಅನ್ನೋದು. ನೆಕ್ಸ್ಟ್ ನಾನಿಲ್ಲಿ ಮೇಬ್ಲಿನ್ ಅವ್ರದ್ದು ಫಿಟ್ ಮಿ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿವತ್ತು ಹೆವಿ ಬೇಸ್ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಕಾಲೇಜ್ ಮೇಕಪ್ ಅಂತ ಹೇಳಿದ್ದೆ ಅಲ್ವಾ, ಡೈಲಿ ಯೂಸ್ ಮೇಕಪ್ ಅಂತ. ಅದಕ್ಕೋಸ್ಕರ ಫಿಂಗರಿಂದನೇ ನಾನು ಡಾಟ್ ಇಟ್ಬಿಟ್ಟು ಯಾವುದೇ ಬ್ಲೆಂಡರು ಯೂಸ್ ಮಾಡ್ದೇ ಫಿಂಗರಿಂದನೇ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕೈಯಲ್ಲೇ ಒಂದು ವಾಮ್ ಇರುತ್ತೆ, ಅದರಿಂದನೇ ನಾವು ಬ್ಲೆಂಡ್ ಮಾಡ್ಕೊಬೋದು ನೀಟಾಗಿ. ಅಂದರೆ ಈವನ್ನಾಗಿ ನಾವು ಬ್ಲೆಂಡ್ ಮಾಡೋ ಥರ ಅದೇ ಥರನೇ ನಾವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ಥರನೇ ಫಾಲೋ ಮಾಡಿ. ಯಾವುದೇ ಬ್ಲೆಂಡರು ಯೂಸ್ ಮಾಡ್ದೇ ಹಾಗೇ ನಾವು ಬ್ಲೆಂಡ್ ಮಾಡ್ಕೊಬೋದು. ಬಟ್ ಈವನ್ ಆಗಿ ಇರಬೇಕು, ಅದೊಂದನ್ನು ನೋಡ್ಕೋಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ನೆಕ್ ಹತ್ರ ಅಪ್ಲೈ ಮಾಡೋದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಈವನ್ನಾಗಿ ಕಾಣಬೇಕಂದ್ರೆ ನೆಕ್ಕು ಇಯರ್ಗೆ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ನಿಮಗೆ ಫಿಂಗರಿಂದ ಬ್ಲೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ವೆಟ್ ಬ್ಲೆಂಡರ್ನ ತಗೊಂಡು ಅದರಿಂದ ಸಹ ನೀವು ಬ್ಲೆಂಡ್ ಮಾಡ್ಕೊಬೋದು. ಇದೆಲ್ಲ ಬ್ಲೆಂಡಿಂಗ್ ಆದಮೇಲೆ ನಾನು ಫಾರೆವರ್ 52 ಲಿಪ್ಸ್ಟಿಕ್ಕಿಂದ ಐ ಶ್ಯಾಡೋ ಆಗಿ ಅಪ್ಲೈ ಮಾಡ್ಕೊತಿದ್ದೀನಿ. ಜಸ್ಟ್ ಇದನ್ನು ಟಿಂಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಲೈಟಾಗಿ ಸಹ ನೀವು ಹಾಕ್ಕೋಬೋದು ಅಥವಾ ಸ್ವಲ್ಪ ಡಾರ್ಕಾಗೂ ಸಹ ಹಾಕ್ಕೋಬೋದು. ಇದಾದಮೇಲೆ ನಾನು ಚಿಕ್ ಬೋನ್ಸ್ ಮೇಲೆ ಮತ್ತು ನೋಸ್ ಟಿಪ್ ಮೇಲೆ ಇದೇ ಲಿಪ್ಸ್ಟಿಕ್ಕಿಂದ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬ್ಲಷ್ ಆಗಿ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಬ್ಲಷ್ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಬೋದು. ಇದಾದಮೇಲೆ ಫಾರೆವರ್ 52 ಇದೇ ಲಿಪ್ಸ್ಟಿಕ್ಕಿಂದ ನಾನು ಲಿಪ್ಸ್ಟಿಕ್ ಅಪ್ಲಿಕೇಶನ್ ಮಾಡ್ಕೊತೀನಿ. ಇದು ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್ಕು, ಅಂದರೆ ಲಾಂಗ್ ಲಾಸ್ಟ್ ಆಗಿದೆ. ನೋಡಿ ಇಲ್ಲಿ ಲಿಪ್ಸ್ಟಿಕ್ ಆಗಿ ಸಹ ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ನನಗೆ ಬ್ಲಷ್ ಹಾಕೋದು ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಯಾವ ಸ್ಟೆಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಕಲರಿಂದ ನಾನು ಅಂದರೆ ಇದೇ ಲಿಪ್ಸ್ಟಿಕ್ನ ನಾನು ಅಪ್ಲೈ ಮಾಡ್ಕೊತಿದ್ದೀನಿ ಲಿಪ್ಸ್ಗೆ. ನೀವು ಯಾವ ಶೇಡ್ ಬೇಕಾದರೂ ನೀವು ಅಪ್ಲೈ ಮಾಡ್ಕೊಬೋದು. ಅಂದರೆ ಕೆಲವ್ರಿಗೆ ಪಿಂಕ್ ಇಷ್ಟ ಇರುತ್ತೆ ಅಲ್ವಾ, ನನ್ನ ಸ್ಕಿನ್ಗೆ ಸೂಟ್ ಆಗೋದು ಬಂದುಬಿಟ್ಟು ಸ್ವಲ್ಪ ಡಾರ್ಕು ಬ್ರೌನ್ ಆ ಥರ ಸೂಟ್ ಆಗುತ್ತೆ ಮೆರೂನ್ ಶೇಡ್ಸಲ್ಲಿ. ಇದಾದಮೇಲೆ ನಾನು ಮೇಬ್ಲಿನ್ ಫಿಟ್ ಮೀ ಅವ್ರದ್ದು ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನನ್ನ ಸ್ಕಿನ್ ಶೇಡ್ದೇ ನಾನು ಪೌಡರ್ ತೊಗೊಂಡಿರೋ ಅಂಥದ್ದು. ನೀವು ಸಹ ನಿಮ್ಮದು ಸ್ಕಿನ್ ಶೇಡ್ದೇ ಪೌಡರು ಫೌಂಡೇಶನ್ನು ಯೂಸ್ ಮಾಡಿದ್ರೆ ನೀವು ಫ್ಲಾಲೆಸ್ ಮೇಕಪ್ನ ಅಚೀವ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿನವರೆಗೂ ನಾವು ಕ್ರೀಮ್ದು ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ಅಲ್ವಾ, ಇವಾಗ ಅದನ್ನು ಪೌಡರಿಂದ ಸೆಟ್ ಮಾಡ್ಕೊತಾ ಇದ್ದೀವಿ. ಆವಾಗಲೇ ನಮಗೆ ಲಾಂಗ್ ಲಾಸ್ಟ್ ಮೇಕಪ್ ಸಿಗುತ್ತೆ. ನಿಮ್ಮ ಹತ್ರ ಲೂಸ್ ಪೌಡರ್ ಇಲ್ಲ ಅಂದರೆ ಕಾಂಪ್ಯಾಕ್ಟ್ ಇರುತ್ತಲ್ಲ, ಅದನ್ನು ಸಹ ನೀವು ಯೂಸ್ ಮಾಡ್ಕೊಬೋದು. ಇದೇ ಥರ ಪಫಿಂದ ನಾವು ಲಾಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ನೈಕಾ ಅವ್ರದ್ದು ಜೆಲ್ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಫಿಂಗರೇ ಯೂಸ್ ಮಾಡ್ತಾಯಿದ್ದೀನಿ ಅಪ್ಲಿಕೇಶನ್ ಮಾಡ್ಕೊಳ್ಳೋದಕ್ಕೆ. ಪಫ್ನ ಯೂಸ್ ಮಾಡಿ ಸ್ವಲ್ಪ ಸ್ಕಿನ್ನ ಡ್ರ್ಯಾಗ್ ಮಾಡಿ ವಾಟರ್ ಲೈನಲ್ಲಿ ಮಾತ್ರ ಹಾಕ್ಕೊತಾ ಇದ್ದೀನಿ. ನನಗೆ ಸ್ಮಡ್ಜ್ ಆಗೋ ಚಾನ್ಸಸ್ಸು, ಅಂದರೆ ಬೇಗ ಸ್ಮಡ್ಜ್ ಆಗಿಬಿಡುತ್ತೆ ನನಗೆ, ಅದಕ್ಕೋಸ್ಕರನೇ ನಾನು ಸ್ವಲ್ಪ ಕಮ್ಮಿನೇ ಹಾಕೋತಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಅಥವಾ ಸ್ಕಿಪ್ಪು ಮಾಡ್ಕೋಬೋದು, ಅದು ಆಪ್ಷನಲ್ ಆಗಿರುತ್ತೆ. ಇದಾದಮೇಲೆ ನಾನು ಒಂದೇ ಒಂದು ಡಾಟ್ ಇಟ್ಕೊತಾ ಇದ್ದೀನಿ ಲೈನರಿಂದನೇ. ಇದಾದಮೇಲೆ ಮೇಕಪ್ ಫಿಕ್ಸರ್ನ ಫೈನಲಾಗಿ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಿದ್ದೀನಿ. ಇದು ಮೇಕಪ್ನ ಲಾಂಗ್ ಲಾಸ್ಟ್ ಮಾಡುತ್ತೆ. ಇಲ್ಲಿ ಮೇಕಪ್ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಕಮ್ಮಿ ಪ್ರಾಡಕ್ಟಿಂದನೇ ನಾವು ಇವತ್ತು ಮೇಕಪ್ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ, ಎಷ್ಟು ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ ಅಫೋರ್ಡಬಲ್ ಪ್ರಾಡಕ್ಟ್ಸಿಂದನೇ ನಾವು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೋಬೋದು. ಕಾಲೇಜ್ ಗೋಯಿಂಗ್ ಆಗಲಿ ಅಥವಾ ಯಾವುದಾದ್ರೂ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಎಷ್ಟು ಈಸಿಯಾಗಿ ಮೇಕಪ್ ಮಾಡ್ಕೋಬೋದು ಅಂತ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇಲ್ಲಿನವರೆಗೂ ಸಪೋರ್ಟ್ ಮಾಡ್ಕೊತಾನೆ ಬಂದಿದ್ದೀರಾ, ಇನ್ನು ಮುಂದೆನೂ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ದು ಲಿಂಕ್ನ ನಾನು ಹಾಕಿರ್ತೀನಿ, ದಯವಿಟ್ಟು ಅಲ್ಲೂ ಹೋಗಿ ಫಾಲೋ ಮಾಡಿ. ಇನ್ನೂ ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ, ಎಲ್ಲನೂ ನಿಮಗೋಸ್ಕರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.